ಸೊ ಸೇಮ್ ವೇ ಇನ್ನೊಂದು ಕಾಂಪೋಸಿಷನ್ಗೆ ಮತ್ತೊಂದು ವಿಡಿಯೋನ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ 4Kಯಲ್ಲಿದೆ. ಸೊ ಇದನ್ನು ಸ್ವಲ್ಪ ಸ್ಕೇಲ್ ಡೌನ್ ಮಾಡೋಣ. ಸೊ ನಿಮ್ಮ ಕೀಬೋರ್ಡಲ್ಲಿ ಎಸ್ನ ಕ್ಲಿಕ್ ಮಾಡಿ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ. ಇವಾಗ 100% ಇದೆ, ಇದನ್ನು ಕಮ್ಮಿ ಮಾಡಿ. ಸೊ ಡಿಪೆಂಡ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ನಾನು ಸ್ವಲ್ಪ ಝೂಮ್ ಇನ್ನಾಗೆ ಇಟ್ಕೊತೀನಿ. ಓಕೆ, ಇದನ್ನು ಈ ಒಂದು ಬಿಲ್ಡಿಂಗನ್ನು ನಾನು ಸೆಂಟರ್ಗೆ ಫ್ರೇಮ್ ಮಾಡ್ಕೊತೀನಿ. ನೆಕ್ಸ್ಟು ಟ್ರ್ಯಾಕರ್ ಪ್ಯಾನಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕ್ ಮೋಷನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇದು ಲೇಯರ್ ಪ್ಯಾನಲ್ಗೆ ಕರ್ಕೊಂಡೋಗುತ್ತೆ. ಸ್ವಲ್ಪ ಝೂಮ್ ಇನ್ ಮಾಡ್ಕೊತೀನಿ ನನ್ನ ಮೌಸಲ್ಲಿ, ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು. ಇದನ್ನು ಎಲ್ಲಿಡ್ತೀರಾ, ಮಧ್ಯದಲ್ಲಿ ಒಂದು ಸ್ಟಾರ್ ಪ್ಲಸ್ ಐಕಾನ್ ಇದೆಯಲ್ಲ ಅದನ್ನು ಒಂದು ಕಡೆ ನೀವು ಪ್ಲೇಸ್ ಮಾಡ್ಬೋದು. ಸೊ ಈ ರೀತಿ ಪ್ಲೇಸ್ಮೆಂಟ್ ಮಾಡೋವಾಗ ಟ್ರ್ಯಾಕಿಂಗ್ ಪಾಯಿಂಟ್ನ ಆದಷ್ಟು ಕಾಂಟ್ರಾಸ್ಟ್ ಇರೋವಂಥ ಕಲರ್ನ ನೀವು ಹುಡುಕಿ. ಸೊ ನಾನು ಈ ವಿಡಿಯೋ ಕ್ಲಿಪ್ಪಲ್ಲಿ ಈ ಒಂದು ಕಾರ್ನರ್ ಏನಿದೆ ಇದು ರೆಫರೆನ್ಸ್ ಚೆನ್ನಾಗಿ ತೊಗೊಳುತ್ತೆ ಅನಿಸುತ್ತೆ. ಸೊ ಎಸ್, ಈ ಒಂದು ಕಾರ್ನರ್ನ ನಾನು ಮೆನ್ಷನ್ ಮಾಡ್ತೀನಿ, ಅಥವಾ ಈ ಒಂದು ಸರ್ಕಲ್ಗೂ ಇಡ್ಬೋದು. ಸೊ ನಾನು ಈ ಒಂದು ಕಾರ್ನರ್ನ ಸೆಲೆಕ್ಟ್ ಮಾಡ್ತೀನಿ. ಝೂಮ್ ಔಟ್ ಮಾಡಿ ವಿಡಿಯೋ ಬಿಗಿನಿಂಗ್ ಬನ್ನಿ. ಇಲ್ಲಿ ಪ್ಲೇ ಬಟನ್ ಇದಿಲ್ಲ, ಇಲ್ಲಿ ಅನಲೈಸ್ ಫಾರ್ವರ್ಡ್ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಓಕೆ, ಇವಾಗ ಕರೆಕ್ಟಾಗಿ ಟ್ರ್ಯಾಕ್ ಆಗಿದೆ ಅನಿಸುತ್ತೆ. ನೆಕ್ಸ್ಟು ಅಗೇನ್ ಸೇಮ್ ಥಿಂಗ್, ಒಂದು ನಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದನ್ನು ನಾನು ಟ್ರ್ಯಾಕಿಂಗ್ ಡೇಟಾ ಅಂತ ರೀನೇಮ್ ಮಾಡ್ತೀನಿ. ಓಕೆ, ನೆಕ್ಸ್ಟು ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಎಡಿಟ್ ಟಾರ್ಗೆಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಓಕೆನ ಕ್ಲಿಕ್ ಮಾಡಿ. ಒಂದು ರೆಡ್ ಕಲರ್ ಬಾಕ್ಸು ನಾವು ಟ್ರ್ಯಾಕ್ ಮಾಡಿರೋಂಥ ಜಾಗದಲ್ಲೇ ಸ್ಟಿಕ್ ಆಗಿದೆ. ಸೊ ನೆಕ್ಸ್ಟು ಒಂದು ಟೆಕ್ಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ರೌಂಡ್ ಆಕಾರದಲ್ಲಿ ಒಂದು ಲೋಡಿಂಗ್ ಐಕಾನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್, ಇಲ್ಲಿ ರೌಂಡ್ ಶೇಪ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಶಿಫ್ಟನ್ನು ಹೋಲ್ಡ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಒಂದು ರೌಂಡ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಈ ರೀತಿ ನಿಮಗೆ ಕ್ರಿಯೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಫಿಲ್ ಆಗೋಗಿರುತ್ತೆ. ಸೊ ಇನ್ ಕೇಸ್ ಫಿಲ್ ಆಗಿತ್ತು ಅಂದರೆ ನೀವು ಇದನ್ನು ನನಗೆ ಶಿಫ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಕ್ಲಿಕ್ ಓಕೆ. ಆ್ಯಕ್ಚುಲಿ ಇದನ್ನು ನಾನು ಫಿಲ್ಲೇ ಮಾಡ್ತೀನಿ, ಬ್ಲ್ಯಾಕ್ ಕಲರ್ ಮಾಡ್ಬೋದು, ಬ್ಲ್ಯಾಕ್ ಅಥವಾ ಲೈಟ್ ಗ್ರೇಷ್ ಕಲರ್ ಮಾಡ್ಕೊತೀನಿ. ನೆಕ್ಸ್ಟು ಸ್ಟ್ರೋಕ್ ಅಂತಿದೆಯಲ್ಲ ಇದನ್ನು ನಾನು ನನಗೆ ಪ್ಲೇಸ್ ಮಾಡಿಬಿಡ್ತೀನಿ. ಸೊ ಈ ಒಂದು ಸ್ಟ್ರೋಕ್ ಅಂತಿದೆಯಲ್ಲ ಈ ಒಂದು ಸರ್ಕಲ್ಗೆ ಬೇಡ. ಸೊ ಸ್ಟ್ರೋಕ್ನ ಕ್ಲಿಕ್ ಮಾಡಿ, ಇಲ್ಲಿ ನನ್ನ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಸೊ ಇವಾಗ ಒಂದು ಸ್ಮಾಲ್ ಸರ್ಕಲ್ಲು ಓಪನ್ ಆಗಿದೆ. ಸೊ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿರೋವಂಥ ಆ್ಯಂಕರ್ ಪಾಯಿಂಟ್ನ ನಾವು ಸೆಂಟರ್ಗೆ ಪ್ಲೇಸ್ ಮಾಡೋಣ. ಸೊ ಫಸ್ಟು ಲೇಯರ್ನ ಸೆಲೆಕ್ಟ್ ಮಾಡಿ. ಸೊ ಆ್ಯಂಕರ್ ಪಾಯಿಂಟ್ ಎಲ್ಲಿದೆ ಅಂತ ನೀವು ತಿಳ್ಕೊಬೇಕು. ಬಟ್ ನನಗಿಲ್ಲಿ ಆ್ಯಂಕರ್ ಪಾಯಿಂಟ್ ಕಾಣಿಸ್ತಾ ಇಲ್ಲ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ. ಸೊ ವಿಡಿಯೋ ಲೇಯರ್ ಬ್ಯಾಕ್ಗ್ರೌಂಡ್ ಲೇಯರ್ ಹತ್ರ ಬ್ಲೆಂಡ್ ಆಗಿರ್ಬೋದು. ಸೊ ಇದನ್ನು ಆಫ್ ಮಾಡ್ತೀನಿ, ಜಸ್ಟ್ ಆಫ್ ಮಾಡಿ. ಎಸ್, ಇವಾಗ ನೋಡ್ಬೋದು ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿದ್ರೆ ಆ್ಯಂಕರ್ ಪಾಯಿಂಟ್ ಇಲ್ಲಿದೆ, ಈ ಸೆಂಟರ್ ಪಾಯಿಂಟಲ್ಲಿದೆ. ಇದನ್ನು ತೊಗೊಂಡು ಬಂದು ನಾವು ಸರ್ಕಲ್ ಸೆಂಟರ್ಗೆ ಇಡಬೇಕು. ಸೊ ದಟ್ ನಾವು ಸ್ಕೇಲ್ ಅಪ್ ಆ್ಯಂಡ್ ಸ್ಕೇಲ್ ಡೌನ್ ಮಾಡುವಾಗ ಆ ಒಂದು ಸರ್ಕಲ್ ಪಾಯಿಂಟ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಸ್ಕೇಲ್ ಅಪ್ ಆ್ಯಂಡ್ ಸ್ಕೇಲ್ ಡೌನ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಎಕ್ಸಾಕ್ಟಾಗಿ ಅರ್ಥ ಆಗುತ್ತೆ. ಸೊ ಈ ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಮೇಲ್ಗಡೆ ಟೂಲ್ ಬಾರಲ್ಲಿ ಪ್ಯಾನ್ ಬಿಹೈಂಡ್ ಅಥವಾ ಆ್ಯಂಕರ್ ಪಾಯಿಂಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಎರಡೂ ಒಂದೇ. ಸೊ ಇದನ್ನು ಕ್ಲಿಕ್ ಮಾಡಿ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ತೊಗೊಂಡು ಬಂದು ಎಕ್ಸಾಕ್ಟಾಗಿ ಸೆಂಟರ್ಗೆ ಪ್ಲೇಸ್ ಮಾಡಿ. ಸ್ವಲ್ಪ ಝೂಮ್ ಮಾಡಿಕೊಂಡು ಎಕ್ಸಾಕ್ಟ್ ಸೆಂಟ್ರ್ ಎಷ್ಟು ಅಕ್ಯುರೇಟಾಗಿ ಆಗುತ್ತೋ ಅಷ್ಟು ಅಕ್ಯುರೇಟಾಗಿ ಸೆಂಟರ್ಗೆ ಪ್ಲೇಸ್ ಮಾಡಿ. ಓಕೆ, ಇವಾಗ ನಾವು ಬ್ಯಾಕ್ಗ್ರೌಂಡ್ ಲೇಯರ್ನ ಆನ್ ಮಾಡೋಣ. ಇವಾಗ ನಾನು ನನ್ನ ಕೀಬೋರ್ಡಲ್ಲಿ ಎಸ್ನ ಕ್ಲಿಕ್ ಮಾಡ್ತೀನಿ, ಸ್ಕೇಲ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಇವಾಗ ನಾನು ದೊಡ್ಡದು ಚಿಕ್ಕದು ಮಾಡಿದ್ರೆ ಸೆಂಟರಿಂದ ದೊಡ್ಡದು ಚಿಕ್ಕದು, ಸೊ ರೈಟ್ ಪ್ರೊಪೋರ್ಷನಲ್ಲಿ ಸ್ಕೇಲ್ ಅಪ್ ಆ್ಯಂಡ್ ಸ್ಕೇಲ್ ಡೌನ್ ಆಗ್ತಾ ಇದೆ. ನೆಕ್ಸ್ಟು ವಿಡಿಯೋ ಬಿಗಿನಿಂಗಿಗೆ ಬನ್ನಿ. ಒಂದು ಅರ್ಧ ಸೆಕೆಂಡ್ಗೆ ಒಂದು 17 ಫ್ರೇಮ್ಗೆ ಸ್ಕೇಲ್ ಅಪ್ ಆಗೋ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಣ. ಭಾಳ ಸಿಂಪಲ್. ಸೊ 20 ಸೆಕೆಂಡ್ಸ್ಗೆ ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲೊಂದು ಕೀ ಫ್ರೇಮ್ನ ಕ್ರಿಯೇಟ್ ಮಾಡೋಣ. ಸ್ಕೇಲ್ ಪ್ರಾಪರ್ಟೀಸ್ನ ಓಪನ್ ಮಾಡ್ಕೊಳ್ಳಿ, ಎಸ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಇದನ್ನು ಸ್ಟಾಪ್ ವಾಚ್ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಸೊ ಎಂಡ್ ಕೀ ಫ್ರೇಮ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಬಿಗಿನಿಂಗಿಗೆ ಹೋಗಿ ಈ ಒಂದು ನಂಬರ್ ಏನಿದೆ ಇದನ್ನು 0 ಮಾಡಿಬಿಡಿ. ಸೊ 0ಇಂದ ಅದು ಸ್ಕೇಲ್ ಅಪ್ ಆಗುತ್ತೆ.
ಈ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಇದೇ ಶೇಪ್ ಲೇಯರ್ ಏನಿದೆ ಅದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನಿಮ್ಮ ಕೀಬೋರ್ಡಲ್ಲಿ Ctrl+D ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ ಲೇಯರು, ಅಥವಾ ಎಡಿಟ್ ಡೂಪ್ಲಿಕೇಟ್ ಕೂಡ ನೀವು ಮಾಡ್ಬೋದು. ಸೊ ಇನ್ನೊಂದು ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಬಟ್ ಈ ಒಂದು ಲೇಯರಲ್ಲಿರುವಂಥ ಫಿಲ್ ಲೇಯರ್ನ ನಾನು ತೆಗೆದುಬಿಡ್ತೀನಿ. ಇದನ್ನು ಡಬಲ್ ಕ್ಲಿಕ್ ಮಾಡಿ, ಸೊ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಏನಿದೆ ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಫಿಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನನ್ನ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಓಕೆ. ನೆಕ್ಸ್ಟ್ ಇದಕ್ಕೆ ಸ್ಟ್ರೋಕ್ ಅಂತ ಏನಿದೆ ಇದನ್ನು ಆ್ಯಡ್ ಮಾಡೋಣ. ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯಡ್ ಕೊಡಿ. ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಒಳಗಡೆ ಒಂದು ಕಲರು, ಔಟ್ಸೈಡ್ ಒಂದು ಕಲರ್ ಕ್ರಿಯೇಟ್ ಆಗಿದೆ. ಸೊ ಒಂದ್ಸಲಿ ಪ್ಲೇ ಮಾಡ್ತೀನಿ. ಎಸ್, ಈ ಥರ ಎರಡು ಒಂದೇ ಸ್ಪೀಡಲ್ಲಿ ಅಪಿಯರ್ ಆಗ್ತಾ ಇದೆ. ಸೊ ಸೆಕೆಂಡ್ ಲೇಯರ್ ಏನಿದೆ ಅದನ್ನು ಸ್ವಲ್ಪ ಡಿಲೇ ಮಾಡ್ತೀನಿ. ಸ್ವಲ್ಪ ಡಿಲೇ ಮಾಡಿದ್ರೆ ಏನಾಗುತ್ತೆ, ಈ ಥರ ಒಂದು ಐಕಾನ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಲೇಯರಲ್ಲಿರೋವಂಥ ಸ್ಟ್ರೋಕ್ ಪಾಯಿಂಟ್ಸ್ ಪಿಕ್ಸಲ್ಸ್ ಏನಿದೆ ಅದನ್ನು ಕಮ್ಮಿ ಮಾಡೋಣ. 7 ಪಿಕ್ಸಲ್ಸ್ ಇದೆ ಇವಾಗ, ಇದನ್ನು ನಾನು 5 ಪಿಕ್ಸಲ್ಸ್ ಮಾಡ್ತೀನಿ. ನೆಕ್ಸ್ಟು ಎಸ್ನ ಕ್ಲಿಕ್ ಮಾಡಿ, ಸೆಕೆಂಡ್ ಲೇಯರ್ನ ಸೆಲೆಕ್ಟ್ ಮಾಡಿ. ಇವಾಗ 21.5% ಸ್ಕೇಲ್ ಅಪ್ ಆಗಿದೆ. ಇದನ್ನು ನಾನು ಎಂಡ್ ಕೀ ಫ್ರೇಮ್ಗೆ ತೊಗೊಂಡೋಗ್ಬಿಟ್ಟು, ಲಾಸ್ಟ್ ಕೀ ಫ್ರೇಮ್ ಏನಿದೆ ಅಲ್ಲಿ ತೊಗೊಂಡೋಗ್ಬಿಟ್ಟು ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. 118 ಇದೆ ಇವಾಗ, ಇದನ್ನು ಸ್ವಲ್ಪ ಜಾಸ್ತಿ, ಸೊ 140 ಮಾಡ್ತೀನಿ. ಪ್ಲೇ ಮಾಡಿದ್ರೆ ಈ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಶೇಪ್ ಲೇಯರ್ ಏನಿದೆ ಅದನ್ನು ಅಗೇನ್ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನಿಮ್ಮ ಕೀಬೋರ್ಡಲ್ಲಿ Ctrl+Dನ ಕ್ಲಿಕ್ ಮಾಡಿ, ಆ್ಯಂಡ್ ಅದನ್ನು ಕೂಡ ನೀವು ಆಫ್ಸೆಟ್ ಮಾಡ್ಕೊಳ್ಳಿ. ಆಫ್ಸೆಟ್ ಮಾಡಿ ಇದನ್ನು ಸ್ವಲ್ಪ ಸ್ಕೇಲ್ ಅಪ್ ಮಾಡ್ತೀನಿ. ಸೊ ಎಂಡ್ ಕೀ ಫ್ರೇಮ್ಗೆ ಹೋಗಿ, ಅಥವಾ ಇಲ್ಲೊಂದು ಬಟನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಲ್ಲೆಲ್ಲಿ ಕೀ ಫ್ರೇಮ್ ಇಟ್ಟಿದ್ದೀರೋ ಅಲ್ಲಲ್ಲಿ ತೋರಿಸುತ್ತೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಬಿಡಿ. ಸ್ವಲ್ಪ ದೊಡ್ಡದು ಮಾಡಿ, ಇಲ್ಲಿ ಸ್ಟ್ರೋಕ್ ಪಾಯಿಂಟ್ ಏನಿದೆ ಇದನ್ನು 1% ಕೊಡಿ. ತೀರಾ ದೊಡ್ಡದಾಗೋಯ್ತು ಇದು. ಸೊ 1 or 2% ಕೊಡ್ಬೋದು. ಸೊ 2% ಕೊಟ್ಬಿಟ್ಟು ಇದರದ್ದು ಒಪ್ಯಾಸಿಟಿ ಏನಿದೆ ಅದನ್ನು ಕಮ್ಮಿ ಮಾಡೋಣ. ಸೊ ನಿಮ್ಮ ಕೀಬೋರ್ಡಲ್ಲಿ ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿ, ಲಾಸ್ಟ್ ಶೇಪ್ ಲೇಯರ್ ಏನು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿ, ಟೀನ ಕ್ಲಿಕ್ ಮಾಡಿ, ಒಪ್ಯಾಸಿಟಿ ಕಂಟ್ರೋಲ್ಸ್ ಓಪನ್ ಆಗುತ್ತೆ. ಇಲ್ಲಿ 100% ಇದೆಯಲ್ಲ ಇದನ್ನು 50%ಗೆ ರಿಡ್ಯೂಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ. ಓಕೆ, 50% ಇದೆಯಲ್ಲ ಇಲ್ಲಿಂದ ಕಮ್ಮಿ ಆಗೋಗಲಿ. ಆ್ಯಕ್ಚುಲಿ ಅದು ಫುಲ್ ಇದ್ರೇ ಚೆನ್ನಾಗಿದೆ ಅನಿಸುತ್ತೆ. 50% ಏನು ಬೇಡ ಅನಿಸುತ್ತೆ, 100% ಇರಲಿ. ಸೊ ಲಾಸ್ಟ್ ಕೀ ಫ್ರೇಮಿಗೆ ಬನ್ನಿ, ಸ್ಕೇಲ್ ಡೌನ್ ಮಾಡಿ. ಇದನ್ನು ನಾವು ಕಲರ್ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ನ ನೀವು ಇಟ್ಕೊಬೋದು. ನಾನು ಈ ಒಂದು ಕಲರ್ನ ಇಟ್ಕೊತೀನಿ. ನೆಕ್ಸ್ಟು ಇದು 3 ಶೇಪ್ ಲೇಯರ್ ಏನಿದೆ ಅಷ್ಟನ್ನು ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪ್ರೀ ಕಂಪೋಸ್ ಮಾಡಿಬಿಡಿ. ನೆಕ್ಸ್ಟು ಇದನ್ನು ನಾನು ಸರ್ಕಲ್ ಅಂತ ರಿನೇಮ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಸೊ ಪ್ರೀ ಕಂಪೋಸ್ ಅಂದರೆ ಹೇಳಿದ್ದೀನಲ್ಲ, ಎಲ್ಲನೂ ಸೇರಿ ಒಂದಾಗೋಗುತ್ತೆ, ಒಂದು ಲೇಯರ್ ಆಗುತ್ತೆ. ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಅದರೊಳಗೆ ನೀವು ಬೇಕಾಗಿರೋವಂಥ ಚೇಂಜಸ್ ನೀವು ಮಾಡ್ಕೊಬೋದು. ಸೊ ಈ ಒಂದು ಕಂಪೋಸಿಷನ್ ಪ್ಯಾನಲ್ಗೆ ಬಂದು ಇಲ್ಲೊಂದು ಲೈನ್ನ ಕ್ರಿಯೇಟ್ ಮಾಡೋಣ. ಒಂದು ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗಿಂದ ಹಿಂಗೆ ಬಂದು ಹಿಂಗೆ ಹೋಗಲಿ ಆ್ಯನಿಮೇಷನ್. ಪೆನ್ ಟೂಲ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಶಿಫ್ಟನ್ನು ಹೋಲ್ಡ್ ಮಾಡಿರಿ. ಇಲ್ಲ ಅಂದರೆ ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ನಮಗೆ ಕ್ರಿಯೇಟ್ ಆಗೋಲ್ಲ. ಓಕೆ, ಈ ಥರ ಕ್ರಿಯೇಟ್ ಮಾಡಿದ್ದೀನಿ ಲೈನು, ಬಟ್ ನಮಗೆ ಕಾಣಿಸ್ತಾ ಇಲ್ಲ ಎಕ್ಸಾಕ್ಟಾಗಿ ಲೈನ್ ನಾವು ಕ್ರಿಯೇಟ್ ಮಾಡಿರೋದು, ಯಾಕಂದರೆ ಕಲರ್ ಬ್ಲೆಂಡ್ ಆಗಿದೆ. ಸೊ ಈ ಒಂದು ಪಿಕ್ಸಲ್ ಏನಿದೆ ಇದನ್ನು ಜಾಸ್ತಿ ಮಾಡಿ ಆ್ಯಂಡ್ ಇದನ್ನು ನಿಮಗೆ ಬೇಕಾಗಿರೋವಂಥ ಕಲರ್ಗೆ ನೀವು ಚೂಸ್ ಮಾಡ್ಬೋದು. ನಾನು ಎದ್ದು ಕಾಣಲಿ ಅಂತ ಬ್ಲ್ಯಾಕ್ ಕಲರಲ್ಲೇ ಇಟ್ಕೊತೀನಿ. ನೆಕ್ಸ್ಟು ಈ ಸರ್ಕಲ್ ಲೇಯರ್ ಏನಿದೆ, ಸೊ ಈ ಒಂದು ಆ್ಯನಿಮೇಷನ್ ಏನಿದೆಯಲ್ಲ ಇದನ್ನು ನಾನು ಈ ಒಂದು ತುದಿಗೆ ಇಡ್ಬೋದು, ಈ ಬಿಲ್ಡಿಂಗ್ ತುದಿಗೆ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ, ಸ್ವಲ್ಪ ಸ್ಕೇಲ್ ಡೌನ್ ಮಾಡಿ. ನಿಮ್ಮ ಕೀಬೋರ್ಡಲ್ಲಿ ಎಸ್ನ ಕ್ಲಿಕ್ ಮಾಡಿ, ಸ್ಕೇಲ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಇದನ್ನು ಸ್ಕೇಲ್ ಡೌನ್ ಮಾಡಿ. ಈ ಥರ ಸ್ಕೇಲ್ ಡೌನ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ಇಟ್ಟರೆ ಅದು ಹಿಂದ್ಗಡೆ ಲೈನ್ ಹೋಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲೊಂದು ಟೆಕ್ಸ್ಟನ್ನು ಮೆನ್ಷನ್ ಮಾಡೋಣ. ಸೊ ಮೇಲ್ಗಡೆ ಟೂಲ್ ಬಾರ್ಗೆ ಹೋಗಿ ಇಲ್ಲಿ ಟಿ ಅಂತ ಐಕಾನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋಂಥ ಟೆಕ್ಸ್ಟನ್ನು ಟೈಪ್ ಮಾಡ್ಕೊಳ್ಳಿ. ಸೊ ನಾನಿದು ಈ ಥರ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಕಾರ್ನರ್ಗೆ ಹೋಗಿ ಇದನ್ನು ಕಮ್ಮಿ ಮಾಡಿ, ಬಟ್ ಈ ಲೈನ್ ಏನಿದೆ ಅದು ಕಮ್ಮಿ ಆಯಿತು. ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಆ್ಯಂಡ್ ಈ ವರ್ಲ್ಡ್ ಟ್ರೇಡ್ ಸೆಂಟರ್ ಏನಿದೆ ಅದರದ್ದು ಸ್ಕೇಲ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೊತೀನಿ. ಸ್ವಲ್ಪ ರೊಟೇಟ್ ಮಾಡ್ತೀನಿ. ನಿಮ್ಮ ಕೀಬೋರ್ಡಲ್ಲಿ ಆರ್ನ ಕ್ಲಿಕ್ ಮಾಡಿ ರೊಟೇಷನ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಓಕೆ, ಸೊ ದಟ್ ಎಕ್ಸಾಕ್ಟ್ ಲೈನ್ ಮೇಲೆ ಕೂತಂಗಿರುತ್ತೆ. ಸ್ವಲ್ಪ ರೈಟ್ಗೆ ಇಡ್ಬೋದು, ಬಟ್ ಟೆಕ್ಸ್ಟ್ ಇವಾಗ ಬ್ಲೆಂಡ್ ಆಗ್ತಾ ಇದೆ ಬ್ಯಾಕ್ಗ್ರೌಂಡ್ ಲೇಯರ್ಗೆ. ಸೊ ಇದಕ್ಕೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಹೊಸ ಸಾಲಿಡ್ ಲೇಯರ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಿ ಸೇಮ್ ಕಲರಲ್ಲಿ ಲೈಟ್ ಗ್ರೇಷ್ ಕಲರ್ ಇದನ್ನು ಕಮ್ಮಿ ಮಾಡ್ತೀನಿ, ಸೈಜ್ ಕಮ್ಮಿ ಮಾಡಿ
ಟೆಕ್ಸ್ಟ್ ಹಿಂದ್ಗಡೆ ಹಾಕಿ. ಸೊ ಅದ್ರ ಸುತ್ತೂ ಈ ಒಂದು ಟೆಕ್ಸ್ಟ್ ಇರಲಿ. ಇದನ್ನು ಕೂಡ ಲೈಟಾಗಿ ರೊಟೇಷನ್ ಮಾಡೋಣ. ಸ್ವಲ್ಪ ಹೈಟ್ ಮಾಡ್ತೀನಿ. ಆದಷ್ಟು ಚಿಕ್ಕದು ಮಾಡಿಕೊಂಡು ಟೆಕ್ಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಇಟ್ಕೊಳ್ಳಿ. ಮೇಯ್ನ್ಲಿ ಸಾಲಿಡ್ ಲೇಯರ್ಗೂ ನಮ್ಮ ಶೇಪ್ ಲೇಯರ್ಗೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, ಎರಡೂ ಒಂದೇ ರೀತಿ ವರ್ಕ್ ಆಗುತ್ತೆ. ಶೇಪ್ ಲೇಯರಲ್ಲಿ ನಾವೇನು ಕ್ರಿಯೇಟ್ ಮಾಡ್ತೀವಿ ಅದು ಅದರದ್ದು ರೆಸಲ್ಯೂಷನ್ ತುಂಬಾ ಜಾಸ್ತಿ ಇರುತ್ತೆ ಸಾಲಿಡ್ ಲೇಯರ್ಗೆ ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟು ಎಲ್ಲ ಓಕೆ. ನೆಕ್ಸ್ಟು ಈ ಲೈನ್ನ ಆ್ಯನಿಮೇಟ್ ಮಾಡೋಣ. ಸೊ ಲೈನ್ನ ಆ್ಯನಿಮೇಟ್ ಮಾಡಬೇಕಂದ್ರೆ ಬಹಳ ಸಿಂಪಲ್. ಲೈನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ನಾವು ಆಲ್ರೆಡಿ ಮಾಡಿದ್ದೀವಲ್ಲ. ಸೊ ಸ್ವಲ್ಪ ಮುಂದಕ್ಕೆ ಬನ್ನಿ. ಇಲ್ಲಿ ಅದರ ಪ್ರಾಪರ್ಟೀಸ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ, ಟ್ರಿಮ್ ಪಾತ್ಸ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಮಗೆ 3 ಆಪ್ಷನ್ಸ್ ಓಪನ್ ಆಗುತ್ತೆ. ಎಂಡ್, ಸ್ಟಾರ್ಟ್ ಆ್ಯಂಡ್ ಆಫ್ಸೆಟ್ ಅಂತ. ಎಂಡ್ ಅಂತಿರೋದು ನಮಗೆ ಇಂಪಾರ್ಟೆಂಟ್ ವಿಷಯ. ಸೊ ಎಂಡ್ಗೆ ಹೋಗ್ಬಿಟ್ಟು ಇವಾಗ 100% ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ದಟ್ 100%ಗೆ ಲಾಕ್ ಆಗುತ್ತೆ. ನೆಕ್ಸ್ಟು ಬಿಗಿನಿಂಗ್ ಅಥವಾ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಇದನ್ನು 0 ಮಾಡಿ. ಇಲ್ಲಿ ನೋಡ್ಬೋದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ, ಲೈನು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಈ ಮೇಲ್ಗಡೆ ಇರೋಂಥ ಎಲ್ಲ ಲೇಯರ್ನು ನಮ್ಮ ನಲ್ ಆಬ್ಜೆಕ್ಟ್ ಏನಿದೆ ಅದಕ್ಕೆ ಲಿಂಕ್ ಮಾಡಿಬಿಡೋಣ. ಓಕೆ, ಎಲ್ಲ ಓಕೆ. ಸೊ ಅಷ್ಟನ್ನು ಸೆಲೆಕ್ಟ್ ಮಾಡಿ, ಟ್ರ್ಯಾಕಿಂಗ್ ಡೇಟಾ ಒಂದು ಬಿಟ್ಟು ಅದೊಂದು ಸೆಲೆಕ್ಟ್ ಮಾಡಲ್ಲ. ಸೊ ಅಷ್ಟನ್ನು ಸೆಲೆಕ್ಟ್ ಮಾಡಿ ಪೇರೆಂಟ್ ಮಾಡಿಬಿಡಿ. ಈ ಒಂದು ಪಿಕ್ ಏನಿದೆ ಇದನ್ನು ತೊಗೊಂಡು ಟ್ರ್ಯಾಕಿಂಗ್ ಡೇಟಾಗೆ ಪೇರೆಂಟ್ ಮಾಡಿ. ಆ್ಯಂಡ್ ಇನ್ ಕೇಸ್ ಆ ಪೇರೆಂಟ್ ಲೇಯರ್ ನಿಮಗೆ ಬಂದಿಲ್ಲ ಅಂದರೆ ಇಲ್ಲಿ ಸ್ವಿಚಸ್ ಇದೆ, ಇದನ್ನು ಎನೇಬಲ್ ಆ್ಯಂಡ್ ಡಿಸೇಬಲ್ ಮಾಡ್ಕೊಳ್ಳಿ ಬರುತ್ತೆ. ಸೊ ಇದನ್ನು ಪೇರೆಂಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಟ್ರ್ಯಾಕಿಂಗ್ ಡೇಟಾಗೆ ಪೇರೆಂಟ್ ಆಗಿದೆ. ನೆಕ್ಸ್ಟು ಒಂದ್ಸಲ ಪ್ಲೇ ಮಾಡ್ತೀನಿ. ಎಕ್ಸಾಕ್ಟಾಗಿ ಆ ರೌಂಡ್ ಅಲ್ಲೇ ಇರುತ್ತೆ. ಓಕೆ, ಸೂಪರ್. ನೆಕ್ಸ್ಟ್ ನಾವೇನು ಮಾಡ್ಬೋದು, ಈ ವರ್ಲ್ಡ್ ಟ್ರೇಡ್ ಸೆಂಟರ್ ಟೆಕ್ಸ್ಟ್ ಆ್ಯಂಡ್ ಸಾಲಿಡ್ ಲೇಯರ್ ಇದೆಯಲ್ಲ ಇವೆರಡನ್ನ ಪ್ರೀಕಂಪೋಸ್ ಮಾಡೋಣ. ಸೊ ರೈಟ್ ಕ್ಲಿಕ್, ಪ್ರೀಕಂಪೋಸ್, ಇದನ್ನು WTC ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟು ಎಲ್ಲ ಆ್ಯನಿಮೇಟ್ ಆಗಬೇಕೋ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಪ್ಯಾನಲಲ್ಲಿ ಅಂದರೆ ಲೀನಿಯರ್ ಅಂತ ಟೈಪ್ ಮಾಡಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಟ್ರಾನ್ಸಿಷನ್ ಕೆಳಗಡೆ ಲೀನಿಯರ್ ವೈಪ್ ಅಂತ ಒಂದು ಎಫೆಕ್ಟ್ ಇದೆ. ಇದನ್ನು ಡ್ರ್ಯಾಗ್ ಮಾಡಿ WTC ಟೆಕ್ಸ್ಟ್ ಏನಿದೆ ಅದ್ರ ಮೇಲೆ ಡ್ರಾಪ್ ಮಾಡಿ. ಇಲ್ಲಿ ನಾವು ಇವಾಗ 0% ಇದೆ, ಇದನ್ನು ಜಾಸ್ತಿ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅದು ಕಟ್ ಆಗ್ತಾ ಹೋಗ್ತಾ ಇದೆ. ಸೊ ಕಟ್ ಆಗುತ್ತೆ, ಇದನ್ನು ಕಮ್ಮಿ ಮಾಡಿದ್ರೆ ರಿವೀಲ್ ಆಗುತ್ತೆ. ಸೊ ಇದನ್ನು ನಾವು ಇವಾಗ 90 ಡಿಗ್ರಿ ಆ್ಯಂಗಲಲ್ಲಿದೆ, ಇದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಸೊ ಎಸ್ ಈ ರೀತಿ ನಮ್ಗೆ ಆ್ಯನಿಮೇಟ್ ಆಗಲಿ. ಸೊ ಫಸ್ಟು ಇಷ್ಟು % ಇರಲಿ, ನೋಡ್ಕೊಳ್ಳಿ ನಿಮಗೆ ಎಷ್ಟು %ಗೆ ಅದು ಫುಲ್ ಮುಚ್ಕೊಂಡ್ಬಿಡುತ್ತೆ ಅಂತ. ಸೊ ನನಗೆ 32%ಗೆ ಮುಚ್ತಾ ಇದೆ ಅದು, ಅಂದರೆ ಓವರಾಲ್ ಫೇಡ್ ಔಟ್ ಆಗ್ತಾಯಿದೆ. ಇದನ್ನು ಸೊ 32%ಗೆ ಇರಲಿ. ನೆಕ್ಸ್ಟು ಕೀ ಫ್ರೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇದನ್ನು ಕಮ್ಮಿ ಮಾಡಿ. ನೆಕ್ಸ್ಟು ನಿಮ್ಮ ಕೀಬೋರ್ಡಲ್ಲಿ ಯೂನ ಕ್ಲಿಕ್ ಮಾಡಿ ಕೀ ಫ್ರೇಮ್ಸ್ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಸ್ವಲ್ಪ ಫಾಸ್ಟ್ ಆಯಿತು. ಸೊ ಈ ಒಂದು ಎಂಡ್ ಕೀ ಫ್ರೇಮ್ ಏನಿದೆ ಅದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ. ಬಟ್ ಇಲ್ಲಿ ನೋಡ್ಬೋದು ನಾವು ಯಾವಾಗ ಪ್ರೀಕಂಪೋಸ್ ಮಾಡಿದ್ವಿ ಇಲ್ಲಿ ಫ್ಲೋಟ್ ಆಗ್ತಾಯಿದೆ ಟೆಕ್ಸ್ಟು. ಸೊ ಅದಕ್ಕೆ ಇಲ್ಲಿ ಇದನ್ನು ಕೂಡ ನಾವು ಪೇರೆಂಟ್ ಮಾಡಬೇಕು. ಪೇರೆಂಟ್ ಮಾಡಿದ್ದು ಹೊಟ್ಟೋಗಿದೆ. ಸೊ ಇದನ್ನು ಪೇರೆಂಟ್ ಮಾಡಿ ಟ್ರ್ಯಾಕಿಂಗ್ ಡೇಟಾಗೆ ಸ್ವಲ್ಪ ಕೆಳಗಿಡಿ. ಓಕೆ, ಸೊ ಇವಾಗ ಅಲ್ಲೇ ಸ್ಟಿಕ್ ಆಗುತ್ತೆ. ಎಸ್, ಓಕೆ, ಸೇಮ್ ಜಾಗದಲ್ಲಿ ಸ್ಟಿಕ್ ಆಗಿದೆ. ಸೊ ಯೂಶ್ವಲಿ ಇನ್ಫೋಗ್ರಾಫಿಕ್ಸ್ನ ನಾವು ರಿಯಲ್ ಎಸ್ಟೇಟ್ ವಿಡಿಯೋಸ್ಗಳಲ್ಲಿ ಯೂಸ್ ಮಾಡ್ತೀವಿ ಅಥವಾ ಟೆಕ್ ವಿಡಿಯೋಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಮೇಯ್ನ್ಲಿ ರಿಯಲ್ ಎಸ್ಟೇಟಲ್ಲೇ ನಾನು ನೋಡಿರೋವಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 3D ಟ್ರ್ಯಾಕಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ.